ಇಲಾಖೆಗಳ ಪತ್ರಕ್ಕೆ ದೊಡ್ಡ ಸಾಕ್ಷಿ ಇವತ್ತು. ನಾವು 60% ಸರ್ಕಾರ ಅಂತ ಹೇಳ್ತಾ ಇದ್ರಿ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ತೋರಿಸಿ, ಅದು ನೀವು ದಾಖಲೆ ತೋರಿಸಿ, ದಾಖಲೆಯನ್ನು ಕಳೆದ ಬಾರಿ ಇದೇ ಸಿದ್ದರಾಮಯ್ಯನವರು, ಇದೇ ಡಿ ಕೆ ಶಿವಕುಮಾರ್ ಅವರು ಕಾಂಟ್ರಾಕ್ಟರ್ ಬರೆದಿರೋ ಪತ್ರ ನೀಡಿಕೊಂಡು ಚುನಾವಣೆಯಲ್ಲಿ BJP ಮೇಲೆ 40% ಅಂತ ಹೇಳಿದರು. ಈಗ ಅದೇ ಕಾಂಟ್ರಾಕ್ಟ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಅಂತ ಬರೆದ್ಬಿಟ್ಟು ಮೇಲ್ಕಂಡ ಹಲವಾರು ಇಲಾಖೆಗಳು ಯಾವುದೇ ಜ್ಯೇಷ್ಠತೆ ಮತ್ತು ಪಾರದರ್ಶಕತೆ ಕಾಯ್ದೆಯನ್ನು ಕಾಪಾಡದೆ ಅವರವರ ಫಾರ್ಮುಲಾಗಳನ್ನು ತಯಾರಿಸಿಕೊಂಡು AOC ರೂಪದಲ್ಲಿ ಗುತ್ತಿಗೆ ಬಾಕಿ ಇರುವ ಹಣದಲ್ಲಿ 3 ತಿಂಗಳಿಗೊಮ್ಮೆ 15% ಹಣ ಬಿಡುಗಡೆ ಮಾಡುತ್ತಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದಾಗ ತಮ್ಮ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರಿಗೆ ಬಾಕಿ ಹಣ ಬಿಡುಗಡೆ ಯಾವುದೇ ಕಮಿಷನ್ ತೆಗೆದುಕೊಳ್ಳುವುದಿಲ್ಲ. ಸಿದ್ದರಾಮಯ್ಯ ಹೇಳಿದ್ದು, ನಮ್ಮ ಸರ್ಕಾರ ಬಂದರೆ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ಕಮಿಷನ್ ತೆಗೆದುಕೊಳ್ಳದೆ ಹಣ ಬಿಡುಗಡೆ ಮಾಡುತ್ತೀನಿ ಎಂದು ತಿಳಿಸಿದ್ದೀರಿ. ಆದರೆ ಇಂದಿನ ಸರ್ಕಾರಕ್ಕಿಂತ ಮೇಲ್ಕಂಡ ಎಲ್ಲ ಇಲಾಖೆಗಳವರು ಈಗ ಕಮಿಷನ್ ದುಪ್ಪಟ್ಟಾಗಿದೆ ಎಂದು ತಮ್ಮ ಗಮನಕ್ಕೆ ತರಲು ಸಂಘ ಇಚ್ಛೆಪಡುತ್ತದೆ ಅಂತ ಹೇಳಿದ್ದಾರೆ. ಅಂದರೆ BJP ಸರ್ಕಾರದ ಮೇಲೆ ಏನು ಭ್ರಷ್ಟಾಚಾರದ ಒಂದು ಆರೋಪವನ್ನು ಮಾಡ್ತಾಯಿದ್ರು, ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 40%, ದುಪ್ಪಟ್ಟು ಅಂದರೆ 80%. ದುಪ್ಪಟ್ಟು ಅಂದರೆ ಕನ್ನಡದಲ್ಲಿ ಡಬಲ್ ಅಂತ. 80% ಕಮಿಷನ್ನು ತಿಂತಾ ಇದ್ದೀರಾ ಅಂತೇಳಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಫಿಷಿಯಲ್ ಲೆಟರ್ ಇದು ಕತ್ತು ಮುಚ್ಚಿ ಲೆಟ್ರಲ್ಲ, ಸೈನ್ ಹಾಕಿದ್ದಾರೆ. ಅವರು ಅಧ್ಯಕ್ಷರು ಸೈನ್ ಹಾಕಿದ್ದಾರೆ, ಅವರ ಸೆಕ್ರೆಟ್ರಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಸೈನ್ ಹಾಕಿದ್ದಾರೆ, ಮಂಜುನಾಥ್ ಇಬ್ಬರು ಸೈನ್ ಹಾಕಿದ್ದಾರೆ. ಅಂದರೆ ನೀವು ಒಂಥರ ರೆಡ್ ಹ್ಯಾಂಡ್ ಆಗಿ ಇವತ್ತು ಲಂಚ ಹೊಡಿತಾ ಇದ್ದೀರಾ. ಯಾವ ಹಿಂದೆ ನೀವು ವಿರೋಧ ಪಕ್ಷದ ಇದ್ದಾಗ ಕಾಂಟ್ರಾಕ್ಟರ್ ಹತ್ರ ನಾವು 1 ಪೈಸನೂ ಹಣ ಮುಟ್ಟಲ್ಲ ಅಂದವರು ಇವತ್ತು BJP ಸರ್ಕಾರಕ್ಕಿಂತ ಡಬಲ್ ಅಂತೇಳಿ ಹೇಳಿರೋವಂಥದ್ದು ಈ ಸರ್ಕಾರದ ಮಾನ ಮರ್ಯಾದೆ ಬಟಾ ಬಯಲಾಗಿದೆ. ಇವತ್ತು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಅಧಿಕಾರ ಬಿಟ್ಟು ತೊಲಗಬೇಕು. ನಮ್ಮ ಮೇಲೆ ಆಪಾದನೆ ಮಾಡಿದಾಗ ಜನರ ಮುಂದೆ ಹೋಗಿ ನಮ್ಮ ಮೇಲೆ 40% ಅಂತ ಹೇಳಿದ್ರು. ಈಗ ನಿಮ್ಮನ್ನು 80% ಅಂತ ಅದೇ ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರಲ್ಲ, ಯಾವ ಮುಖ ಇಟ್ಕೊಂಡು ನೀವು ಸರ್ಕಾರವನ್ನು ಮಾಡ್ತಾ ಇದ್ದೀರಾ? ಕೇಳಿದ್ರೆ ದಾಖಲೆಗಳು ಕೇಳ್ತೀರಾ. ಈಗ ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡೋ ಯಾವ ದಾಖಲೆ ಕೊಟ್ಟಿದ್ರಿ ನೀವು? ಯಾವ ದಾಖಲೆಯನ್ನು ಕೊಟ್ಟಿಲ್ಲ. ಈಗಾಗಲೇ ಲೋಕಾಯುಕ್ತದಲ್ಲೂ ಅದು ಕ್ಲಿಯರ್ ಆಗಿದೆ ನಮ್ಮ ಸರ್ಕಾರದ ಮೇಲೆ. ನಿಮ್ಮದು ದುಪ್ಪಟ್ಟಂತ ಲಂಚ ಭ್ರಷ್ಟಾಚಾರ ದೊಡ್ಡ ರೀತಿಯಲ್ಲಿ ತಾಂಡವಾಡ್ತಾ ಇದೆ ಅಂತ ಇದಕ್ಕಿಂತ ದೊಡ್ಡ ಉದಾಹರಣೆ ಕರ್ನಾಟಕದಲ್ಲಿ ಸಾಧ್ಯವೇ ಇಲ್ಲ. ಅಷ್ಟು ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೂಪ ಅನ್ನೋದನ್ನು ಹೇಳಿದ್ದಾರೆ. ಈ ಹೇಳಿಕೆ ಬಂದ ಮೇಲೆ, ಈ ಪತ್ರ ಬಂದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ. ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಬೇಕು. ಯಾವ ಭ್ರಷ್ಟಾಚಾರದ ಆಪಾದನೆಯನ್ನು BJP ಮೇಲೆ ಕೊಟ್ಟು ನಾವು ಸೋಲೋ ರೀತಿ ಮಾಡಿದ್ರು, ನಿಮ್ಮ ಮೇಲೆ ಅದೇ ಡಬಲ್ ಲಂಚದ ಆರೋಪ ಬಂದಿದೆ. ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದಾರೆ. ಇದು ಸೀರಿಯಸ್ ಅಲಿಗೇಷನ್. ಯಾಕಂದರೆ 40% ಆರೋಪ ಒಂದು ಕಡೆ ಇದ್ದಿದ್ದು, 80% ದುಪ್ಪಟ್ಟು ಅಂತ ಹೇಳಿ ಆರೋಪ ಮಾಡ್ತಿದ್ರು ಕೂಡ ಇಲ್ಲಿವರೆಗೂ ಈ ಸಚಿವರುಗಳು ಯಾರ್ಯಾರು ಯಾವ ಇಲಾಖೆಗಳನ್ನು ಮೆನ್ಷನ್ ಮಾಡಿದ್ದಾರೆ ಅದ್ರ ಒಬ್ಬರು ಕೂಡ ರೆಸ್ಪಾಂಡ್ ಮಾಡಿಲ್ಲ. ರೆಸ್ಪಾಂಡ್ ಮಾಡಿದ್ರೆ ದಾಖಲೆಗಳು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಭಯ ಬಿದ್ದು ಯಾವುದೇ ಸಚಿವರು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಅದೆಲ್ಲ ರಿಯಾಕ್ಷನ್ ಮಾಡಬೇಕಾಯ್ತು. ಅವರು ನಮ್ಮ ಇಲಾಖೆಯಲ್ಲಿ ಇಲ್ಲ ಅಂತ ಮಂತ್ರಿಗಳು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಯ್ತು, ಪ್ರೆಸ್ ಮೀಟ್ ಮಾಡಬೇಕಾಯ್ತು. ಒಬ್ಬರು ಮಾಡಿಲ್ಲ. ಅಂದರೆ ಕಾಂಟ್ರಾಕ್ಟರ್ ಹೇಳಿರೋದು ಸತ್ಯ ಅಂತ ಮಂತ್ರಿಗಳು ಒಪ್ಕೊಂಡಂಗೆ ಆಗ್ತೈತೆ. ಕಾಂಟ್ರಾಕ್ಟರ್ ಹೇಳಿರೋದು ಸತ್ಯ ಅಂತ ಮಂತ್ರಿಗಳು ಒಪ್ಕೊಂಡಂಗೆ ಆಗ್ತೈತೆ. ಇಲ್ಲ ಅಂದರೆ ಅವ್ರು ರಿಯಾಕ್ಟ್ ಮಾಡಬೇಕಾಯ್ತು. ನಾನು ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲ ಮಂತ್ರಿಗಳಿಗೆ, ನೀವು ಲಂಚ ತಗೊಂಡಿಲ್ಲ ಅಂದರೆ ಇದಕ್ಕೆ ಸಮಜಾಯಿಷಿ ಕೊಡಿ, ಇಲ್ಲಾಂದರೆ ಇಡೀ ರಾಜ್ಯದ ಜನ ನೀವು ಲಂಚ ತಿಂದಿದ್ದೀರಾ ಅಂತ ಸ್ಪಷ್ಟವಾಗಿ ಈ ಪತ್ರದ ಮುಖಾಂತರ ಗೊತ್ತಾಗ್ತದೆ.
ನಾಗಮೋಹನ್ ಆಯೋಗದ ವಿಚಾರಣಾ ಆಯೋಗದ ವರದಿ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರ ವರದಿ ಕೊಟ್ಟಿದೆ. ಸರ್ಕಾರ ಕೂಡ ಅದ್ರ ಬಗ್ಗೆ ಮುಂದಿನ ಕ್ರಮ ಮಾಡುವಂತ ನಿಟ್ಟಿನಲ್ಲಿ ಮೌನ ವಹಿಸಿದೆ. ಇದು ನಡುವೆ ಗುತ್ತಿಗೆದಾರರಿಗೆ ಪತ್ರವನ್ನು ಬರೆದಿದ್ದಾರೆ. ನೋಡಿ, ನಾಗಮೋಹನ್ ದಾಸ್ ಅವಾಗೆ ಕಚೇರಿನ ಮುಚ್ಕೊಂಡು ಹೋಗೋ ರೀತಿ ಸರ್ಕಾರ ಅವಾಗೆ ಅವರ ಚೇರು ಟೇಬಲ್ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನಾಗಮೋಹನ್ ದಾಸ್ಗೆ ಎಲ್ಲ ಅಲ್ಲೂ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಯಾವಾಗ ಇವ್ರ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರ ಆಪಾದನೆಗಳು ಬರ್ತಾ ಇದೆ ರೆಗ್ಯುಲರ್ ಆಗಿ, ಅದರಿಂದ ಇನ್ನೆಲ್ಲಿ ನಮ್ಮದನ್ನು ಕೂಡ ತನಿಖೆ ಮಾಡಬೇಕಾಗುತ್ತೋ ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಡದೆ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವ್ರಿಗೂ ಗೌರವ ಕೊಡದೆ ಇವತ್ತು ಪಲಾಯನವಾದವನ್ನು ಮಾಡ್ತಾಯಿದ್ದಾರೆ. ಮಂತ್ರಿಗಳ ಪತ್ರಕ್ಕೆ ದೊಡ್ಡ ಸಾಕ್ಷಿ ಇವತ್ತು. ನಾವು 60% ಸರ್ಕಾರ ಅಂತ ಹೇಳ್ತಾ ಇದ್ರಿ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ತೋರಿಸಿ, ಅದು ನೀವು ದಾಖಲೆ ತೋರಿಸಿ, ದಾಖಲೆಯನ್ನು ಕಳೆದ ಬಾರಿ ಇದೇ ಸಿದ್ದರಾಮಯ್ಯನವರು, ಇದೇ ಡಿ ಕೆ ಶಿವಕುಮಾರ್ ಅವರು ಕಾಂಟ್ರಾಕ್ಟರ್ ಬರೆದಿರೋ ಪತ್ರ ನೀಡಿಕೊಂಡು ಚುನಾವಣೆಯಲ್ಲಿ BJP ಮೇಲೆ 40% ಅಂತ ಹೇಳಿದರು. ಈಗ ಅದೇ ಕಾಂಟ್ರಾಕ್ಟ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಅಂತ ಬರೆದ್ಬಿಟ್ಟು ಮೇಲ್ಕಂಡ ಹಲವಾರು ಇಲಾಖೆಗಳು ಯಾವುದೇ ಜ್ಯೇಷ್ಠತೆ ಮತ್ತು ಪಾರದರ್ಶಕತೆ ಕಾಯ್ದೆಯನ್ನು ಕಾಪಾಡದೆ ಅವರವರ ಫಾರ್ಮುಲಾಗಳನ್ನು ತಯಾರಿಸಿಕೊಂಡು AOC ರೂಪದಲ್ಲಿ ಗುತ್ತಿಗೆ ಬಾಕಿ ಇರುವ ಹಣದಲ್ಲಿ 3 ತಿಂಗಳಿಗೊಮ್ಮೆ 15% ಹಣ ಬಿಡುಗಡೆ ಮಾಡುತ್ತಿದ್ದಾರೆ. ವಿರೋಧ ಪಕ್ಷದಿದ್ದಾಗ ತಮ್ಮ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರಿಗೆ ಬಾಕಿ ಹಣ ಬಿಡುಗಡೆ ಯಾವುದೇ ಕಮಿಷನ್ ತೆಗೆದುಕೊಳ್ಳುವುದಿಲ್ಲ. ಸಿದ್ದರಾಮಯ್ಯ ಹೇಳಿದ್ದು, ನಮ್ಮ ಸರ್ಕಾರ ಬಂದರೆ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ಕಮಿಷನ್ ತೆಗೆದುಕೊಳ್ಳದೆ ಹಣ ಬಿಡುಗಡೆ ಮಾಡುತ್ತೀನಿ ಎಂದು ತಿಳಿಸಿದ್ದೀರಿ. ಆದರೆ ಇಂದಿನ ಸರ್ಕಾರಕ್ಕಿಂತ ಮೇಲ್ಕಂಡ ಎಲ್ಲ ಇಲಾಖೆಗಳವರು ಈ ಕಮಿಷನ್ ದುಪ್ಪಟ್ಟಾಗಿದೆ ಎಂದು ತಮ್ಮ ಗಮನಕ್ಕೆ ತರಲು ಸಂಘ ಇಚ್ಛೆಪಡುತ್ತದೆ ಅಂತ ಹೇಳಿದ್ದಾರೆ. ಅಂದರೆ BJP ಸರ್ಕಾರದ ಮೇಲೆ ಏನು ಭ್ರಷ್ಟಾಚಾರದ ಒಂದು ಆರೋಪವನ್ನು ಮಾಡ್ತಾಯಿದ್ರು, ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 40%, ದುಪ್ಪಟ್ಟು ಅಂದರೆ 80%. ದುಪ್ಪಟ್ಟು ಅಂದರೆ ಕನ್ನಡದಲ್ಲಿ ಡಬಲ್ ಅಂತ. 80% ಕಮಿಷನ್ನು ತಿಂತಾ ಇದ್ದೀರಾ ಅಂತೇಳಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಫಿಷಿಯಲ್ ಲೆಟರ್ ಇದು ಕತ್ತು ಮುಚ್ಚಿ ಲೆಟರ್ ಅಲ್ಲ, ಸೈನ್ ಹಾಕಿದ್ದಾರೆ. ಅವರು ಅಧ್ಯಕ್ಷರು ಸೈನ್ ಹಾಕಿದ್ದಾರೆ, ಅವರ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಸೈನ್ ಹಾಕಿದ್ದಾರೆ, ಮಂಜುನಾಥ್ ಇಬ್ಬರು ಸೈನ್ ಹಾಕಿದ್ದಾರೆ. ಅಂದರೆ ನೀವು ಒಂಥರ ರೆಡ್ ಹ್ಯಾಂಡ್ ಆಗಿ ಇವತ್ತು ಲಂಚ ಹೊಡಿತಾ ಇದ್ದೀರಾ. ಯಾವ ಹಿಂದೆ ನೀವು ವಿರೋಧ ಪಕ್ಷದ ಇದ್ದಾಗ ಕಾಂಟ್ರಾಕ್ಟರ್ ಹತ್ರ ನಾವು 1 ಪೈಸನೂ ಹಣ ಮುಟ್ಟಲ್ಲ ಅಂದವರು ಇವತ್ತು BJP ಸರ್ಕಾರಕ್ಕಿಂತ ಡಬಲ್ ಅಂತೇಳಿ ಹೇಳಿರೋ ಅಂಥದ್ದು ಈ ಸರ್ಕಾರದ ಮಾನ ಮರ್ಯಾದೆ ಬಟಾ ಬಯಲಾಗಿದೆ. ಇವತ್ತು ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಅಧಿಕಾರ ಬಿಟ್ಟು ತೊಲಗಬೇಕು. ನಮ್ಮ ಮೇಲೆ ಆಪಾದನೆ ಮಾಡಿದಾಗ ಜನರ ಮುಂದೆ ಹೋಗಿ ನಮ್ಮ ಮೇಲೆ 40% ಅಂತ ಹೇಳಿದ್ರು. ಈಗ ನಿಮ್ಮನ್ನು 80% ಅಂತ ಅದೇ ಕಾಂಟ್ರಾಕ್ಟರ್ ಹೇಳ್ತಾ ಇದ್ದಾರಲ್ಲ, ಯಾವ ಮುಖ ಇಟ್ಕೊಂಡು ನೀವು ಸರ್ಕಾರವನ್ನು ಮಾಡ್ತಾ ಇದ್ದೀರಾ? ಕೇಳಿದ್ರೆ ದಾಖಲೆಗಳು ಕೇಳ್ತೀರಾ. ಈಗ ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡೋ ಯಾವ ದಾಖಲೆ ಕೊಟ್ಟಿದ್ರಿ ನೀವು? ಯಾವ ದಾಖಲೆಯನ್ನು ಕೊಟ್ಟಿಲ್ಲ. ಈಗಾಗಲೇ ಲೋಕಾಯುಕ್ತದಲ್ಲೂ ಅದು ಕ್ಲಿಯರ್ ಆಗಿದೆ ನಮ್ಮ ಸರ್ಕಾರದ ಮೇಲೆ. ನಿಮ್ಮದು ದುಪ್ಪಟ್ಟಂತ ಲಂಚ ಭ್ರಷ್ಟಾಚಾರ ದೊಡ್ಡ ರೀತಿಯಲ್ಲಿ ತಾಂಡವಾಡ್ತಾ ಇದೆ ಅಂತ ಇದಕ್ಕಿಂತ ದೊಡ್ಡ ಉದಾಹರಣೆ ಕರ್ನಾಟಕದಲ್ಲಿ ಸಾಧ್ಯವೇ ಇಲ್ಲ. ಅಷ್ಟು ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕೂಪ ಅನ್ನೋದನ್ನು ಹೇಳಿದ್ದಾರೆ. ಈ ಹೇಳಿಕೆ ಬಂದ ಮೇಲೆ, ಈ ಪತ್ರ ಬಂದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ. ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಬೇಕು. ಯಾವ ಭ್ರಷ್ಟಾಚಾರದ ಆಪಾದನೆಯನ್ನು BJP ಮೇಲೆ ಕೊಟ್ಟು ನಾವು ಸೋಲೋ ರೀತಿ ಮಾಡಿದ್ರು, ನಿಮ್ಮ ಮೇಲೆ ಅದೇ ಡಬಲ್ ಲಂಚದ ಆರೋಪ ಬಂದಿದೆ. ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದಾರೆ. ಸರ್, ಇದು ಸೀರಿಯಸ್ ಅಲಿಗೇಷನ್. ಯಾಕಂದರೆ 40% ಆರೋಪ ಒಂದು ಕಡೆ ಇದ್ದಿದ್ದು,
80% ದುಪ್ಪಟ್ಟು ಅಂತ ಹೇಳಿ ಆರೋಪ ಮಾಡ್ತಿದ್ರು ಕೂಡ ಇಲ್ಲಿವರೆಗೂ ಈ ಸಚಿವರುಗಳು ಯಾರ್ಯಾರು ಯಾವ ಇಲಾಖೆಗಳನ್ನು ಮೆನ್ಷನ್ ಮಾಡಿದ್ದಾರೆ ಅದ್ರ ಒಬ್ರು ಕೂಡ ರೆಸ್ಪಾಂಡ್ ಮಾಡಿಲ್ಲ. ರೆಸ್ಪಾಂಡ್ ಮಾಡಿದ್ರೆ ದಾಖಲೆಗಳು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಭಯ ಬಿದ್ದು ಯಾವುದೇ ಸಚಿವರು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಅದೆಲ್ಲ ರಿಯಾಕ್ಷನ್ ಮಾಡಬೇಕಾಯ್ತು. ನಮ್ಮ ಇಲಾಖೆಯಲ್ಲಿ ಇಲ್ಲ ಅಂತ ಮಂತ್ರಿಗಳು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಯ್ತು, ಪ್ರೆಸ್ ಮೀಟ್ ಮಾಡಬೇಕಾಯ್ತು. ಒಬ್ಬರು ಮಾಡಿಲ್ಲ. ಅಂದರೆ ಕಾಂಟ್ರಾಕ್ಟರ್ ಹೇಳಿರೋದು ಸತ್ಯ ಅಂತ ಮಂತ್ರಿಗಳು ಒಪ್ಕೊಂಡಂಗೆ ಆಗ್ತೈತೆ. ಕಾಂಟ್ರಾಕ್ಟರ್ ಹೇಳಿರೋದು ಸತ್ಯ ಅಂತ ಮಂತ್ರಿಗಳು ಒಪ್ಕೊಂಡಂಗೆ ಆಗ್ತೈತೆ. ಇಲ್ಲ ಅಂದರೆ ಅವ್ರು ರಿಯಾಕ್ಟ್ ಮಾಡಬೇಕಾಯ್ತು. ನಾನು ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲ ಮಂತ್ರಿಗಳಿಗೆ, ನೀವು ಲಂಚ ತಗೊಂಡಿಲ್ಲ ಅಂದರೆ ಇದಕ್ಕೆ ಸಮಜಾಯಿಷಿ ಕೊಡಿ. ಇಲ್ಲಾಂದರೆ ಇಡೀ ರಾಜ್ಯದ ಜನ ನೀವು ಲಂಚ ತಿಂದಿದ್ದೀರಾ ಅಂತ ಸ್ಪಷ್ಟವಾಗಿ ಈ ಪತ್ರದ ಮುಖಾಂತರ ಗೊತ್ತಾಗ್ತದೆ. ನಾಗಮೋಹನ್ ಆಯೋಗದ ವಿಚಾರಣೆ ಆಗೋದು ವರದಿ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರ ವರದಿ ಕೊಟ್ಟಿದ್ದಾರೆ. ಸರ್ಕಾರ ಕೂಡ ಅದ್ರ ಬಗ್ಗೆ ಮುಂದಿನ ಕ್ರಮ ಮಾಡುವಂತ ನಿಟ್ಟಿನಲ್ಲಿ ಮೌನ ವಹಿಸಿದೆ. ಇದು ನಡುವೆ ಗುತ್ತಿಗೆದಾರರು ಪತ್ರವನ್ನು ಪಡೆದಿಲ್ಲ. ನೋಡಿ, ನಾಗಮೋಹನ್ ದಾಸ್ ಅವಾಗೆ ಕಚೇರಿನ ಮುಚ್ಕೊಂಡು ಹೋಗೋ ರೀತಿ ಸರ್ಕಾರ ಅವಾಗೆ ಅವರು ಚೇರು ಟೇಬಲ್ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾಗಮೋಹನ್ ದಾಸ್ಗೆ ಎಲ್ಲ ಅಲ್ಲೂ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಯಾವಾಗ ಇವ್ರ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರ ಆಪಾದನೆಗಳು ಬರ್ತಾ ಇದೆ ರೆಗ್ಯುಲರ್ ಆಗಿ, ಅದರಿಂದ ಇನ್ನೆಲ್ಲಿ ನಮ್ಮದನ್ನು ಕೂಡ ತನಿಖೆ ಮಾಡಬೇಕಾಗುತ್ತೋ ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಡದೆ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವ್ರಿಗೂ ಗೌರವ ಕೊಡದೆ ಇವತ್ತು ಪಲಾಯನವಾದವನ್ನು ಮಾಡ್ತಾಯಿದ್ದಾರೆ.